ಹಲೋ ಹಾಯ್ ಎಲ್ಲ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಮ್ಮ ನಮಸ್ಕಾರಗಳು. ನಾಗು ನಳಪಾಕಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಾಗರತ್ನ. ಇವತ್ತಿನ ರೆಸಿಪಿ ನಿಂಬೆಹಣ್ಣಿನ ಚಿತ್ರಾನ್ನ. ಅದಕ್ಕೆ ಬೇಕಾಗುವ ಸಾಮಾನುಗಳು: 2 ಈರುಳ್ಳಿ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣ್ಸಿಕಾಯಿ, ಅರಿಶಿನ. ಹಸಿಮೆಣ್ಸಿಕಾಯಿ 3ರಿಂದ 4 ತಗೊಂಡಿದ್ದೀನಿ. ಶೇಂಗಾ ಬೀಜ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಉಪ್ಪದು, ಹಸಿ ಕರಿಬೇವು, 2 ನಿಂಬೆಹಣ್ಣು ತಗೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಅನ್ನ, ಮಸೂರಿ ಅನ್ನ ತಗೊಂಡಿದ್ದೀನಿ. ಅದು 2ರಿಂದ 3 ಆಗುತ್ತೆ ಅಷ್ಟು ಅನ್ನ. ಮೊದಲಿಗೆ ಸ್ಟವ್ ಹಚ್ಚಿಬಿಟ್ಟು ಬಾಣಲಿ ಇಡೋಣ, ಖಾಲಿ ಬಾಣಲಿ. ಇಲ್ಲಿವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಬಾಣಲಿ ಕಾಯ್ತಾ ಇದೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ಜಾಸ್ತಿ ಏನು ಬೇಡ ಇದಕ್ಕೆ. ಎಣ್ಣೆ ಸ್ವಲ್ಪ ಕಾಯಬೇಕು. ಶೇಂಗಾ ಬೀಜ ಹಾಕೋಣ. ಸಾಕಾಗುತ್ತೆ, ಅದೇ ಕಡಲೆ ಬೀಜ ಸಾಕಾಗ್ಬೋದು. ಬಾಡ್ಸೋಣ ಇವನ್ನ. ಹಂಗೆ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಹೆಂಗೆ ಅಂದರೆ ಅವು ಕರಿಮ್ ಅನ್ನಬೇಕು, ತುಸು ಅನ್ನಬಾರ್ದು. ಚೆನ್ನಾಗಿ ಉರಿಬೇಕು. ಸ್ಟವ್ ಜಾಸ್ತಿ ಇಟ್ಕೊಂಡಿಲ್ಲ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಜಾಸ್ತಿ ಇಟ್ಕೊಂಡ್ವಿ ಅಂದರೆ ಕಡಲೆ ಬೀಜ ಎಲ್ಲ ಬೇಗ ಹುರಿದಂಗೆ ಆಗಿಬಿಡ್ತದೆ, ಈ ಥರ ರೋಸ್ಟ್ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಕಮ್ಮಿಯಾಗಿ ಮೀಡಿಯಮ್ ಉರಿಲಿ ಮಾಡಿಸ್ಬೇಕು. ಚೆನ್ನಾಗಿ ಮಾಡಿಸೋಣ. ಗೊತ್ತಾಗುತ್ತೆ ಅವೆಲ್ಲ ಚಿಪ್ಪೆ ಹಣ್ಣಿಗೆ ಸ್ವಲ್ಪ ಬಾಯಿ ಬಿಡ್ಕೊಂಡು ಈ ಥರ ಆಗುತ್ತೆ. ಅದನ್ನು ನಾವು ನೋಡಿಬಿಟ್ಟು ಬೇರೆ ತೆಗ್ದು ಇಟ್ಕೋಬೇಕು. ಅದಕ್ಕೆ ಹಾಕೋಕ್ಕೆ ಹೋಗ್ಬಾರ್ದು. ನೋಡ್ರಿ ಆಗ್ತಾಯಿದೆ. ಲೇಟಾಗಿ ಏನಾನ ಎದ್ಬಿಟ್ಟು ಬೇಗ ಏನನ್ನ ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಥರ ಅನ್ನ ಇಲ್ಲ ರಾತ್ರಿ ಉಳಿದಿದ್ದ ಅನ್ನ ಆದರೂ ಆಗ್ಬೋದು, ಎಲ್ಲ ಮಾಡಿಕೊಂಡು ಬೇಗನೆ ಬಾಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಈ ಥರ ಕಡಲೆ ಬೀಜ ಆಗಿದೆ, ತೆಕ್ಕೊಳ್ತಾ ಇದ್ದೀನಿ. ಹಿಂಗೆ ಬೇರೆ ತೆಗೆದಿಟ್ಬಿಡ್ಬೇಕು ಆ ಕಡೆ. ತೆಗೆದಿಡೋಣ. ನೋಡಿ, ಈ ಥರ ಇರಬೇಕು ಕಡಲೆ ಬೀಜ. ಹಂಗೆ ಬೇಗ ಔಷಧಿಗೆ ಏನಾರ ತೆಗ್ದಿಟ್ವಿ ಅಂದರೆ ಅವು ರುಚಿ ಬರೋಲ್ಲ, ಮೆತ್ತೆ ಆಗ್ತವೆ. 3ರಿಂದ 4 ಟೇಬಲ್ ಸ್ಪೂನು ಎಣ್ಣೆ ಆಯಿಲ್ ಹಾಕೋಣ. ಅದು ಕಾಯಿಲಿ ಸ್ವಲ್ಪ. ಇದಕ್ಕೆ ಕಾಯಿ ತುರಿ ಏನೂ ಬೇಕಾಗಿಲ್ಲ, ಬರೀ ಇಷ್ಟು ಇದರೊಳಗೆ ಮಾಡ್ಬೋದು. ಸಾಸಿವೆ ಚಿಟಪಟ ಅಂತ ಐತೆ.
ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಕಡಲೆಬೇಳೆ ಸ್ವಲ್ಪ, ಒಂದು 2 ಸ್ಪೂನ್ ಹಾಕ್ಕೊಳ್ರಿ ಕಡಲೆಬೇಳೆ. ಒಂದು ಅರ್ಧ ಟೀ ಸ್ಪೂನು ಇವನ್ನ ಉದ್ದಿನಬೇಳೆ ಹಾಕಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಆಯಿತು, ಬಾಡಿಸ್ಕೊಂಡು ಅದಕ್ಕೆ ಭಾಳ ಆಗಬೇಕು, ಸ್ಮೆಲ್ ಬರ್ತದೆ. ಹಾಗೆ ಬಾಡಿಸ್ಕೊಬಿಡೋಣ. ಈರುಳ್ಳಿ ನಾನು 2 ಈರುಳ್ಳಿ ತಗೊಂಡಿದ್ದೀನಿ, ಸಾಕಾಗ್ಬೋದು ಇಷ್ಟು. ನೀವು ಜನಗಳು ನೋಡ್ಕೊಂಡು ನಿಮ್ಮ ಮನೇಲಿ ಎಷ್ಟು ನೀವು ಇದು ಮಾಡ್ಕೊಳ್ಳಿ. ನಾನು 2 ಈರುಳ್ಳಿ ತಗೊಂಡಿದ್ದೀನಿ. ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಹೆಚ್ಚಿಸ್ಕೋಬೇಕು, ಕೊನೆಯದಾಗ ಹಾಕಿದ್ರೆ ಆ ಸ್ಮೆಲ್ಲು ಚೆನ್ನಾಗಿರುತ್ತೆ. ಈರುಳ್ಳಿ ಬೇಯಬೇಕು ಚೆನ್ನಾಗಿ. ಇದಕ್ಕೆ ಉಪ್ಪು, ಒಬ್ಬೊಬ್ಬರು ಉಪ್ಪು ಹಾಕ್ತಾರೆ ಬೇಗನೆ ಬೇಯಲಿ ಅಂತ. ಅದಕ್ಕಿಂತ ಈ ಥರನೇ ನಿಧಾನನೇ ಆಗಲಿ, ಸ್ವಲ್ಪ ಚೆನ್ನಾಗಿ ಎಣ್ಣೆಗೆ ರೋಸ್ಟ್ ಮಾಡಿ. ಈರುಳ್ಳಿ ಮಕ್ಕಳು ಆಯ್ದು ಹಾಕಿದಾಕಲ್ಲ ತಿಂತಾರೆ. ಈ ಥರ ಬಾಡಿಸ್ಕೊಳ್ಳೋಣ. ನೀವು ಒಂದು ಈ ಥರ ಮಾಡಿ ಟೇಸ್ಟ್ ತಿಂದ್ಬಿಟ್ಟು ನಮಗೆ ಕಾಮೆಂಟ್ಸ್ ಮಾಡಿ. ಎಲ್ಲ ಮಾಡ್ತಾರೆ ನಿಂಬೆಹಣ್ಣಿನ ಚಿತ್ರಾನ್ನ, ಆದರೆ ಇದು ಒಂಥರ ವೆರೈಟಿ ಚೆನ್ನಾಗಿರುತ್ತೆ. ಎಲ್ಲ ಇಷ್ಟಪಡೋ ಅಂಥದ್ದು, ಬೇಗ ಮಾಡ್ಬೋದು. ಆಗ್ತಾಯಿದೆ. ಸ್ವಲ್ಪ ವಾಸನೆ ಹೋಗಬೇಕು, ಈರುಳ್ಳಿ ವಾಸನೆ ಘಮ ಬರಬೇಕು. ಹಾಗೆ ಬಾಡಿಸ್ಕೊಂಡು ಹಾಗೆ ಬಾಡಿಸಿ ಆಗ್ತಾಯಿದೆ. ಸ್ವಲ್ಪ ಒಂಚೂರು ಬೇಯಬೇಕು. ಒಬ್ಬರು ಇಬ್ಬರು ಇರೋಂಥವ್ರ ಮನೆಯಲ್ಲಿ ಬೇಗ ಈ ಸಾಂಬಾರುಗಳು ಮಾಡೋಕ್ಕೆ ಬೇಜಾರು, ಬೇಗ ಆಫೀಸ್ಗೆ ಹೋಗ್ಬೇಕಾಗುತ್ತೆ, ಮಕ್ಕಳು ಹಾಕ್ಸ್ಬೇಕಾಗುತ್ತೆ. ಆಗ ಈ ಥರ ಮಾಡ್ಕೋಬೋದು. ಬೇಯ್ತಾ ಇದೆ. ನೋಡಿ, ನಾವು ಉಪ್ಪು ಹಾಕಿಲ್ಲ, ಅದಕ್ಕೆ ಸ್ವಲ್ಪ ನಿಧಾನ ಆಗ್ತಾ ಇರೋದು. ಆಗಿದೆ. ಸ್ವಲ್ಪ ಬೇಯಲಿ. ಹಸಿಮೆಣಸಿನ್ಕಾಯಿ ಫಸ್ಟೇ ಹಾಕಿದರೆ ಜಾಸ್ತಿ ರೋಸ್ಟ್ ಆಗುತ್ತೆ, ಚಿತ್ರಾನ್ನ ಖಾರ ಇರೋದೇ ಇಲ್ಲ. ಅದಕ್ಕೆ ನಾವು ಆಮೇಲೆ ಘಾಟ್ ಆಗಿಬಿಡುತ್ತೆ ಅಡುಗೆ ಮನೆಗೆಲ್ಲ, ಘಾಟು. ಅದಕ್ಕೆ ಇದೆಲ್ಲ ಎಣ್ಣೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ರೆ ಸಾಕು. ಹಸಿಮೆಣಸಿನ್ಕಾಯಿ ಜಾಸ್ತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು, ಆದರೆ ಅದು ಬಾಯಿಗೆ ಮಕ್ಳಿಗೆ ಸಿಕ್ಕಿದ್ರೆ ಖಾರ ಅಂತವೆ. ಇದಾದರೂ ಬೇಕಾದ್ರೆ ಮಕ್ಕಳು ಆಚೆಗೆ ತೆಗೆದಿಟ್ಬೋದು, ದೊಡ್ಡವ್ರು ತಿನ್ಬೋದು, ಚೆನ್ನಾಗಿರ್ತೈತೆ. ಇನ್ನೊಂದ್ಸತಿ ಹಾಕ್ತಾನೆ. ನಮ್ಮ ಚಾನಲ್ಗೆ ಒಂದು ಸತಿ ವಿಸಿಟ್ ಕೊಡಿರಿ, ನೋಡಿರಿ ನಾವು ಹೆಂಗೆ ಮಾಡ್ತೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅರಿಶಿನ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಿದ್ರೆ ಸಾಕು. ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಇನ್ನೊಂಚೂರು ಹಾಕಬೇಕಾಗುತ್ತೆ.
ಸಾಕಾಗ್ಬೋದು. ಒಂದು ಮುಕ್ಕಾಲು ಸ್ಪೂನ್ ಹಾಕಿದ್ದೀನಿ. ಚಿತ್ರಾನ್ನಕ್ಕೆ ಸಾಕು. ಗೊಜ್ಜು ನಿಮಗೆ 3 ಜನಕ್ಕೆ ಆಗುತ್ತೆ ಇದು. ಇದು ಹಿಂಗೆಲ್ಲ ಬಿಟ್ಕೋಬೇಕು, ಎಣ್ಣೆ ಬಿಟ್ಕೊಂತೈತೆ ಆ ಥರ. ನಾನು 2 ನಿಂಬೆಹಣ್ಣು ತೋರಿಸಿದ್ರು, ತಗೊಂಡ್ರದ್ದು ಒಂದೇ ನಿಂಬೆಹಣ್ಣು. ಇಷ್ಟೇ ಸಾಕಾಗುತ್ತೆ ಅನಿಸುತ್ತೆ, ಅದಕ್ಕೆ ನಾನು ಒಂದೇ ನಿಂಬೆಹಣ್ಣು ಯೂಸ್ ಮಾಡಿದ್ದೀನಿ. 2 ಹಾಕಿದ್ರೆ ಹುಳಿ ಬಂದುಬಿಡುತ್ತೆ, ಅದಕ್ಕೆ ಒಂದು ಸಾಕಾಗುತ್ತೆ ಅಂತ ನಾನು 1 ನಿಂಬೆಹಣ್ಣು ಹಾಕಿದ್ದೀನಿ. ಆಗಿದೆ. ಇದಕ್ಕೆ ಅನ್ನ ಬೆರೆಸೋಣ. ನೋಡಿ ಇಷ್ಟನ್ನು ತಗೊಂಡಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಹಾಕಬೇಕಾಗುತ್ತೆ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕಾಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆನೇ ಇನ್ಬಾಕ್ಸಿಗೆ ತಿಳಿಸಿ. ನೋಡಿ ಇಷ್ಟನ್ನು ಸಾಕಾಗುತ್ತೆ, ಇಷ್ಟು ಗೊಜ್ಜಿಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ. ಒಂದೇ ನಿಂಬೆಹಣ್ಣು ಇದಕ್ಕೆ ಹಾಕಿರೋದು. ಚೆನ್ನಾಗಿ ಒಂದಗ್ಲೂ ಹಂಗೆ ಬಿಡಬಾರ್ದು, ವೈಟ್ ಇಲ್ದಂಗೆ ಎಲ್ಲ ಅನ್ನಕ್ಕೂ ಗೊಜ್ಜು ಮಿಕ್ಸ್ ಆಗಬೇಕು. ಆ ಥರ ಎಲ್ಲ ಹಿಂಗೆ ಬೆರೆಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಾಡೋಣ. ನೋಡಿ ಈ ಥರ ಎಲ್ಲ ಹಿಂಗೆ ಗಂಟಿಲ್ದಂಗೆ ಬಿಡಿ ಬಿಡಿಯಾಗಿ ಎಲ್ಲ ಬೆರೆಸೋಣ. ಆಗೋಯ್ತು. ಇನ್ನೊಂದು ಸ್ವಲ್ಪ ಮಿಕ್ಸ್ ಆಯಿತು. ಸ್ಟವ್ ಫುಲ್ ಕಮ್ಮಿ ಇಟ್ಟಿರಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಳಿಸ್ತೀವಿ ಇನ್ನೇನು ಅನ್ನೋವಾಗ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆಗಲೇ ಶೇಂಗಾ ಬೀಜ ಎಣ್ಣೆ ಕಾಳು ಮಾಡಿಕೊಂಡಿದ್ವಿ, ಅವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ. ಈ ನಿಂಬೆಹಣ್ಣಿನ ಚಿತ್ರಾನ್ನಕ್ಕೆ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಫುಲ್ಲು ಎಷ್ಟು ಮಾಡಿಟ್ಟಿದ್ವು ಅಷ್ಟಿರುತ್ತೆ, ಅಷ್ಟು ಹಾಕ್ಬಿಡ್ಬೇಕು. ಈ ಥರ ಹಿಂಗೆ ಮಿಕ್ಸ್ ಮಾಡೋದು. ಸ್ವಲ್ಪ ಉಪ್ಪು ಸಾಲದಿತ್ತು, ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಆಯಿತು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡೋಣ. ಫೈನಲಾಗಿ ಮುಗಿದೋಗಿದೆ, ಸರ್ವ್ ಮಾಡೋಣ. ನಾನು ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ದೀನಿ ಸೈಡ್ಗೆ. ನಿಂಬೆ ಚಿತ್ರಾನ್ನ, ಮಾವಿನಕಾಯಿ, ಉಪ್ಪಿನಕಾಯಿ.